ಕಾವೇರಿ ಆಸ್ಪತ್ರೆ ಇಂದಿಗೆ ಆರಂಭವಾಗಿ 25 ವರ್ಷ ಪೂರೈಸಿದೆ. 1999ರಲ್ಲಿ ಆರಂಭಗೊಂಡ ಕಾವೇರಿ ಆಸ್ಪತ್ರೆ ದಕ್ಷಿಣ ಭಾರತದ ಚೆನ್ನೈ, ತಿರುಚಿ, ಹೊಸೂರು, ಸೇಲಂ, ತಿರುವನ್ನೆಲ್ವಿ, ಬೆಂಗಳೂರು ಸೇರಿದಂತೆ ಹಲವು ರಾಜ್ಯಗಳಲ್ಲಿ 16ಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದೆ. ಇಂದು ಬೆಂಗಳೂರಿನ ಮಾರತಹಳ್ಳಿ ತನ್ನ 2ನೇ ಆಸ್ಪತ್ರೆಯನ್ನು ಆರಂಭ ಮಾಡಿದ್ದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಿಎಂ, ಕಾವೇರಿ ಆಸ್ಪತ್ರೆ ಆರಂಭವಾದಾಗಿನಿಂದ ಇಲ್ಲಿವರೆಗೂ ಉತ್ತಮ ಸೇವೆ ನೀಡುತ್ತಾ ಜನಸ್ನೇಹಿ ಆಸ್ಪತ್ರೆ ಅಂತ ಹೆಸರಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೆರಡು ಆಸ್ಪತ್ರೆಗಳನ್ನು ಬೆಂಗಳೂರಿನಲ್ಲಿ ಜನರ ಸೇವೆಗೆ ಆರಂಭ ಮಾಡ್ತಾ ಇದ್ದಾರೆ. ಈ ಭಾಗದ ಜನರಿಗೆ, ಅದರಲ್ಲೂ ಬಡ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸೇವೆ ನೀಡಿ ಅಂತ ಸಲಹೆ ಕೊಟ್ಟರು. ಇನ್ನು ಆಸ್ಪತ್ರೆಯ ಸಂಸ್ಥಾಪಕ ಎನ್ ಚಂದ್ರಕುಮಾರ್ ಮಾತನಾಡಿ, ಕಳೆದ 25 ವರ್ಷದಿಂದ ಜನರ ಸೇವೆ ಮಾಡುತ್ತಾ ಬಂದಿದ್ದೇವೆ. ಒಟ್ಟು 16ಕ್ಕೂ ಹೆಚ್ಚು ಬ್ರಾಂಚ್ಗಳನ್ನು ಹೊಂದಿದ್ದು ಉತ್ತಮ ಸೇವೆಯನ್ನ ನೀಡುತ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ 2 ಆಸ್ಪತ್ರೆಗಳನ್ನು ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಲಿದ್ದೇವೆ ಎಂದಿದ್ದಾರೆ. ಕಾವೇರಿ ಆಸ್ಪತ್ರೆ ಇಂದಿಗೆ ಆರಂಭವಾಗಿ 25 ವರ್ಷ ಪೂರೈಸಿದೆ. 1999ರಲ್ಲಿ ಆರಂಭಗೊಂಡ ಕಾವೇರಿ ಆಸ್ಪತ್ರೆ ದಕ್ಷಿಣ ಭಾರತದ ಚೆನ್ನೈ, ತಿರುಚಿ, ಹೊಸೂರು, ಸೇಲಂ, ತಿರುವನ್ನೆಲ್ವಿ, ಬೆಂಗಳೂರು ಸೇರಿದಂತೆ ಹಲವು ರಾಜ್ಯಗಳಲ್ಲಿ 16ಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದೆ. ಇಂದು ಬೆಂಗಳೂರಿನ ಮಾರತಹಳ್ಳಿ ತನ್ನ 2ನೇ ಆಸ್ಪತ್ರೆಯನ್ನು ಆರಂಭ ಮಾಡಿದ್ದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಿಎಂ, ಕಾವೇರಿ ಆಸ್ಪತ್ರೆ ಆರಂಭವಾದಾಗಿನಿಂದ ಇಲ್ಲಿವರೆಗೂ ಉತ್ತಮ ಸೇವೆ ನೀಡುತ್ತಾ ಜನಸ್ನೇಹಿ ಆಸ್ಪತ್ರೆ ಅಂತ ಹೆಸರಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೆರಡು ಆಸ್ಪತ್ರೆಗಳನ್ನು ಬೆಂಗಳೂರಿನಲ್ಲಿ ಜನರ ಸೇವೆಗೆ ಆರಂಭ ಮಾಡ್ತಾ ಇದ್ದಾರೆ. ಈ ಭಾಗದ ಜನರಿಗೆ, ಅದರಲ್ಲೂ ಬಡ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸೇವೆ ನೀಡಿ ಅಂತ ಸಲಹೆ ಕೊಟ್ಟರು. ಇನ್ನು ಆಸ್ಪತ್ರೆಯ ಸಂಸ್ಥಾಪಕ ಎನ್ ಚಂದ್ರಕುಮಾರ್ ಮಾತನಾಡಿ, ಕಳೆದ 25 ವರ್ಷದಿಂದ ಜನರ ಸೇವೆ ಮಾಡುತ್ತಾ ಬಂದಿದ್ದೇವೆ. ಒಟ್ಟು 16ಕ್ಕೂ ಹೆಚ್ಚು ಬ್ರಾಂಚ್ಗಳನ್ನು ಹೊಂದಿದ್ದು ಉತ್ತಮ ಸೇವೆಯನ್ನ ನೀಡುತ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ 2 ಆಸ್ಪತ್ರೆಗಳನ್ನು ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಲಿದ್ದೇವೆ ಎಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.